ಐಶ್ವರ್ಯ ಗೌಡ ವಂಚನೆಯ ಕೇಸ್ ಬಗೆದಷ್ಟು ಬಯಲಾಗ್ತಾ ಇದೆ. ಹೌದು, ಐಶ್ವರ್ಯ ಗೌಡ ವಂಚನೆಯ ಕೇಸ್ ಸಾಕಷ್ಟು ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಶಿಲ್ಪಾ ಗೌಡರಿಗೂ ಡಿಕೆ ಸುರೇಶ್ ತಂಗಿ ಸೋಗಿನಲ್ಲಿ ವಂಚನೆಯನ್ನ ಮಾಡಿದ್ದಾರೆ. ಶಿಲ್ಪಾ ಗೌಡರಿಗೂ ಡಿಕೆ ಸುರೇಶ್ ತಂಗಿ ಅನ್ನುವಂತಹ ಹೆಸರಿನಲ್ಲಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. 430 ಗ್ರಾಂ ಚಿನ್ನಾಭರಣ 3,25,00,000 ಹಣಕ್ಕೆ ಟೋಪಿ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ರಿಯಲ್ ಎಸ್ಟೇಟ್ ಚಿನ್ನದ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಮೋಸವನ್ನ ಮಾಡಲಾಗಿದೆ. ದೂರುದಾರೆ ಶಿಲ್ಪಾ ಗೌಡ ಹೇಳಿಕೆಯನ್ನ ಇಟ್ಕೊಂಡು ಎಸಿಪಿ ಭರತ್ ರೆಡ್ಡಿ ದಾಖಲಿಸಿದ್ದಾರೆ. ಐಶ್ವರ್ಯ ಗೌಡ ಡಿಕೆ ಸುರೇಶ್ ರಂತೆ ಧರ್ಮ ಮಾತನಾಡಿರುವಂತಹ ಆಡಿಯೋ ಕ್ಲಿಪ್ಪಿಂಗ್ಸ್, ಹಣ ಹಾಗೂ ಒಡವೆ ನೀಡಿರುವ ದಾಖಲಾತಿಗಳನ್ನು ತನಿಖಾಧಿಕಾರಿಗಳಿಗೆ ದೂರುದಾರೆ ಶಿಲ್ಪಾ ಗೌಡ ನೀಡಿದ್ದಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಐಶ್ವರ್ಯ ಗೌಡ ವಂಚನೆ ಕೇಸ್. ನಿನ್ನೆ ಸಂಜೆ ಐಶ್ವರ್ಯ ಮನೆಯಲ್ಲಿ ಪೊಲೀಸರು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ದಾಖಲೆ ಪತ್ರಗಳು, ಬೆಳ್ಳಿ ಸಾಮಗ್ರಿಗಳು ಸೇರಿದಂತೆ ಹಲವು ಮಹತ್ವದ ದಾಖಲೆಗಳನ್ನು ಸೀಸ್ ಮಾಡಲಾಗಿದೆ. ಇಂದು RR ನಗರ ಠಾಣೆಗೆ ವಿಚಾರಣೆಗೆ ಬರುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಐಶ್ವರ್ಯ ಮನೆಯಲ್ಲಿ ಇಲ್ಲದಿದ್ದ ಕಾರಣ ಪತಿಗೆ ಈ ರೀತಿಯ ಸೂಚನೆಯನ್ನ ನೀಡಿದ್ದಾರೆ. ಇನ್ನು ವಿಚಾರಣೆಗೆ ಹಾಜರಾಗ್ತಾರ ಗಂಡ ಹೆಂಡತಿ ಅಂತ ನೋಡಬೇಕಾಗಿದೆ. ಐಶ್ವರ್ಯ ಗೌಡ ವಂಚನೆಯ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಬಗೆದಷ್ಟು ಬಯಲಾಗ್ತಾ ಇದೆ. ಶಿಲ್ಪಾ ಗೌಡರಿಗೂ ಡಿಕೆ ಸುರೇಶ್ ತಂಗಿ ಹೆಸರು ಹೇಳ್ಕೊಂಡು ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. 430 ಗ್ರಾಂ ಚಿನ್ನಾಭರಣ 3,25,00,000 ಹಣಕ್ಕೆ ಟೋಪಿ ಹಾಕಿದ್ದಾರಾ ಅನ್ನುವಂತಹ ಪ್ರಶ್ನೆನೂ ಇದೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ವಿಶ್ವನಾಥ್, ಐಶ್ವರ್ಯ ಗೌಡ ವಂಚನೆ ಕೇಸ್ ದಿನದಿಂದ ದಿನಕ್ಕೂ ಟ್ವಿಸ್ಟ್ ಹೆಚ್ಚಾಗ್ತಾನೆ ಇದೆ, ಬಗೆದಷ್ಟು ಬಯಲಾಗ್ತಾ ಇದೆ. ಇನ್ನು ಶಿಲ್ಪಾ ಗೌಡರಿಗೂ ಡಿಕೆ ಸುರೇಶ್ ತಂಗಿ ಹೆಸರು ಹೇಳ್ಕೊಂಡು ವಂಚನೆಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೂಡ ಇದೆ. ಇನ್ನು ಈ ಕುರಿತು ಹೆಚ್ಚಿನ ಮಾಹಿತಿ ಏನಿದೆ? ಮೊದಲೇದಾಗಿ ಡಿಕೆ ಸುರೇಶ್ ಹೆಸರಲ್ಲಿ ದೊಡ್ಡ ಮಟ್ಟಕ್ಕೆ ಫ್ರಾಡ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐಶ್ವರ್ಯ ಗೌಡ ಮತ್ತು ಆಕೆಯ ಪತಿ ಹರೀಶ್ಗೆ ಈಗಾಗಲೇ ಜಾಮೀನು ಕೂಡ ಸಿಕ್ಕಿರುವಂತದ್ದು. ಜೈಲಿನಿಂದ ಹೊರಗಡೆ ಬಂದಿದ್ದಾರೆ. ಆದ್ರೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಸಂದರ್ಭದಲ್ಲಿ ಒಂದೊಂದೇ ವಿಷಯಗಳು ಈಕೆದು ಬಿಚ್ಚಿಟ್ಕೊಳ್ತಾ ಇರುವಂತದ್ದು. ಇಲ್ಲಿ ಐಶ್ವರ್ಯ ಗೌಡ ಪ್ರಮುಖವಾಗಿ ಈ ವರಾಹಿ ಜ್ಯುವೆಲರ್ಸ್ ವನಿತಾ ಇದ್ದಾಳೆ ಅಂತ ಅವ್ರಿಗೆ ಮಾತ್ರ ವಂಚನೆ ಮಾಡಿಲ್ಲ. ಈ ಶಿಲ್ಪಾ ಗೌಡ ಅನ್ನೋರ್ಗೂ ಕೂಡ ಡಿಕೆ ಸುರೇಶ್ ತಂಗಿ ಹೆಸರಿನಲ್ಲಿ ವಂಚನೆ ಮಾಡಿದ್ರು ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಚಿಟ್ ಫಂಡ್, ರಿಯಲ್ ಎಸ್ಟೇಟ್, ಚಿನ್ನದ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಈ ಶಿಲ್ಪಾ ಗೌಡರನ್ನ ನಂಬಿಸಿ 430 ಗ್ರಾಂ ಚಿನ್ನಾಭರಣವನ್ನ, ಅಂದ್ರೆ 3,25,00,000 ರೂಪಾಯಿ ಮೌಲ್ಯ ಆಗುತ್ತೆ, ಅಷ್ಟು ಚಿನ್ನವನ್ನು ಕೂಡ ಈಕೆ ಪಡ್ಕೊಂಡಿದ್ದಂತೆ. ನಿನ್ನೆ ಬೆಳಗ್ಗೆ ಈ ಶಿಲ್ಪಾ ಗೌಡ ನಿವಾಸದಲ್ಲೂ ಕೂಡ ಮಹಜರನ್ನ ಮಾಡಿದ್ರು ಎಸಿಪಿ ಆಗಿ ಭರತ್ ರೆಡ್ಡಿ ಏನಿದ್ದಾರೆ ಅವ್ರ ಟೀಮ್ ಹೋಗಿ ಒಂದು ಮಹಜರ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಈಗ ಸದ್ಯಕ್ಕೆ ಡಿಕೆ ಸುರೇಶ್ ರೀತಿ ಈ ಧರ್ಮ ಏನಿದ್ದಾನೆ ಇವನೇ ಮಾತನಾಡಿದ್ದಾನೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈಕೆ ಇದೊಂದೇ ಕೆಲಸ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ, ಅಂದ್ರೆ ನಾನು ಬೇರೆ ಬೇರೆ ಬಿಸ್ನೆಸ್ ಗಳನ್ನ ಮಾಡ್ತೀನಿ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಯಾಮಾರ್ತಿರುವಂತದ್ದು. ಯಾವುದೇ ಬಿಸ್ನೆಸ್ ಕೂಡ ಈಕೆ ಇದಿಲ್ಲ. ಆದ್ರೂ ಕೂಡ ವಾರಕ್ಕೊಂದ್ಸಾರಿ, ತಿಂಗಳಿಗೊಂದ್ಸಾರಿ ಒಂದು ಬಿಸ್ನೆಸ್ ಮೀಟ್ ಅಂತ ಹೇಳ್ಬಿಟ್ಟು ಒಂದು ಪಾರ್ಟಿಯನ್ನು ಕೂಡ ಆಯೋಜನೆ ಮಾಡ್ತಿದ್ದಂತೆ. ಆ ಪಾರ್ಟಿಗೆ ಸಿನಿಮಾ ನಟರಾಗಿರಬಹುದು, ಅನೇಕ ಬೇರೆ ಬೇರೆ ಬಿಸ್ನೆಸ್ ಮೆನ್ ಗಳನ್ನು ಕೂಡ ಅಲ್ಲಿ ಕರೆಸಲಾಗ್ತಾ ಇದ್ದಂತೆ. ಅವರಿಗೆ ಒಬ್ರಿಗೊಬ್ಬರಿಗೆ ಇವ್ರು ನನ್ನ ಪಾರ್ಟ್ನರ್ ಆಗಿದ್ದಾರೆ ಅಂತ ಇನ್ನೊಬ್ರಿಗೆ, ಇವ್ರು ನನ್ನ ಪಾರ್ಟ್ನರ್ ಆಗಿದ್ದಾರೆ ಅಂತ ಮತ್ತೊಬ್ಬರಿಗೆ ಪರಿಚಯ ಮಾಡಿಸುವಂತಹ ಕೆಲಸವನ್ನು ಕೂಡ ಈಕೆ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಬಿಸ್ನೆಸ್ ಪಾರ್ಟ್ನರ್ಗಳನ್ನ ಬಳಸ್ಕೊಂಡು ಬೇರೆ ಬೇರೆಯವರ ಹೆಸರುಗಳನ್ನು ಕೂಡ ಬಳಸ್ಕೊಂಡು ಮತ್ತು ದೊಡ್ಡ ದೊಡ್ಡ ಕುಳುಗಳು ನನಗೆ ಗೊತ್ತಿದ್ದಾರೆ ಅನ್ನೋ ಒಂದು ಹಿನ್ನೆಲೆಯನ್ನು ಕೂಡ ಹೇಳ್ಕೊಂಡು ಇವರೆಲ್ಲರಿಗೂ ಮಂಕುಬೂದಿ ಏರಿಸಿ ಈಗ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಕೂಡ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162,
GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.